ಎಲ್ಲರಿಗೂ ನಮಸ್ಕಾರ. ಡಾಗ್ಸ್ ಟೋಕನ್ 24 ಲಿಸ್ಟಿಂಗ್ ಆಗ್ತಾಯಿದೆ. ಬೈಬಿಟಲ್ಲಿ ಲಿಸ್ಟಿಂಗ್ ಆಗ್ತಿರೋದ್ರಿಂದ ಅವ್ರ ಕಡೆಯಿಂದ ಒಂದು ಇವೆಂಟನ್ನು ಬಿಟ್ಟಿದ್ದಾರೆ. ಈ ಒಂದು ಇವೆಂಟಿಗೆ ಜಾಯ್ನ್ ಆಗಿ ಅಲ್ಲಿರುವಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತು ಅಂದರೆ ಬರೋಬ್ಬರಿ 1,92,500 ಡಾಗ್ಸ್ ಟೋಕನ್ನ ಕೊಡ್ತಾ ಇದ್ದಾರೆ. ಇದು ಬಂತು ಅಂದರೆ ಹೆವಿಯಾಗಿ ಪ್ರೈಸ್ ಪೂಲ್ನ ಇಟ್ಟಿದ್ದಾರೆ ಗುರು. ಟೋಟಲಾಗಿ 2 ಬಿಲಿಯನ್ ಡಾಗ್ಸ್ ಟೋಕನ್ನ ಟೋಟಲ್ ಪ್ರೈಸ್ ಪೂಲ್ಗೆ ಇಟ್ಟಿದ್ದಾರೆ ಈ ಒಂದು ಬೈಬಿಟ್ ಇವೆಂಟ್ ಕಡೆಯಿಂದ. ಈ ರೀತಿ ಟಾಸ್ಕ್ಗಳು, ಈ ರೀತಿ ಇವೆಂಟ್ಗಳು ಬೇಜಾನ್ ಬರ್ತಾ ಇರುತ್ತೆ. ಬಟ್ ಪ್ರತಿಯೊಂದು ಪ್ರಾಜೆಕ್ಟ್ಗಳು ಇಷ್ಟೇ ರಿವಾರ್ಡನ್ನು ಕೊಡ್ತಾರೆ ಅಂದರೆ ಖಂಡಿತ ಕೊಡೋದಿಲ್ಲ. ಲಾಸ್ಟ್ ಟೈಮ್ ನಾಟ್ ಕಾಯಿನ್ ಕೊಟ್ಟಿತ್ತು, ಮತ್ತು ಹೀರೋಸ್ ಆಫ್ ಮೈ ವೇ ಕೊಟ್ಟಿತ್ತು, ಮತ್ತು ಇನ್ನು ಕೆಲವೊಂದು 2 ಪ್ರಾಜೆಕ್ಟ್ಗಳು $250-300 ಅಷ್ಟು ಪ್ರಾಫಿಟ್ ಕೊಡೋಷ್ಟು ರಿವಾರ್ಡನ್ನು ಕೂಡ ಕೊಟ್ಟಿದ್ದರು. ಅದೇ ರೀತಿ ಡಾಗ್ಸ್ ಅವರು ಅಷ್ಟೇ ಒಳ್ಳೆ ಪ್ರೈಸ್ ಪೂಲ್ನ ಇಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಈವೆಂಟನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಇವಾಗ ಹೇಳ್ಬಿಡ್ತೀನಿ ಇದ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ. ನೀವು ಬೈಬಿಟ್ಗೆ ನ್ಯೂ ಯೂಸರ್ ಆಗಿರಬೇಕು. ನ್ಯೂ ಯೂಸರ್ ಅಂದರೆ ಹೇಗೆ ಕೇಳ್ಬೋದು, ಬ್ರೋ ನಾನು ಮೊನ್ನೆ ತಾನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ, ನಾನು ನ್ಯೂ ಯೂಸರ್ ಅಂತ. ಖಂಡಿತ ಇಲ್ಲ. ಸೊ ಆಗಸ್ಟ್ 17 ಮಧ್ಯಾಹ್ನ 12:30 ಮೇಲ್ಗಡೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರ ಅವ್ರು ಮಾತ್ರ ಎಲಿಜಿಬಲ್. ಅದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿತ್ತು ಅಂದರೆ ಅವ್ರು ಎಲಿಜಿಬಲ್ ಆಗೋದಿಲ್ಲ. ನೀವೇನಾದ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಏನೂ ತೊಂದರೆ ಇಲ್ಲ. ಬೇರೆ ಒಂದು ಫೋನ್ ನಂಬರ್, ಬೇರೆ ಒಂದು ಇಮೇಲ್ ID ಹಾಕ್ಬಿಟ್ಟು ಹೊಸದಾಗಿ ಮತ್ತೆ KYCನ ಮಾಡಿ ಅದಾಗುತ್ತೆ. ಆಲ್ರೆಡಿ ಏನಾದ್ರು KYC ಮಾಡಿಬಿಟ್ಟಿತ್ತು ಅಂದರೆ ಅನ್ಫಾರ್ಚುನೇಟ್ಲಿ ನೀವೇನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ನೀವು ಬೇರೆ ಒಂದು ಅಕೌಂಟನ್ನೇ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇರೆ ಒಂದು ಅಕೌಂಟನ್ನು ನಿಮ್ಮ ಹೆಸರಲ್ಲ, ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಕೌಂಟನ್ನು ಅಂದರೆ ಅವರ ಒಂದು KYCನ ಯೂಸ್ ಮಾಡಿಕೊಂಡು ಬೇರೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ರೂಲ್. ಅದರ ಜೊತೆಗೆ ನೀವು $101 ಡೆಪಾಸಿಟ್ ಮಾಡೋದಕ್ಕೆ, ಅಂದರೆ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ರೆಡಿ ಇರಬೇಕು. ಫ್ರೀಯಾಗಿ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಟ್ರೇಡಿಂಗನ್ನು ಮಾಡ್ತು ಅಂದರೆ ಮಾತ್ರ ಈ ಒಂದು ಇವೆಂಟ್ ಕಂಪ್ಲೀಟ್ ಆಗುತ್ತೆ. ಈ ಒಂದು ಇವೆಂಟ್ ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ರಿವಾರ್ಡ್ ಸಿಗೋದು. ಆ್ಯಂಡ್ ಅದರಲ್ಲೂ ಕೂಡ ರಿಸ್ಕ್ ಇದೆ ನಿಮಗೆ. 5 ಗಂಟೆ 30 ನಿಮಿಷಕ್ಕೆ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗುತ್ತೆ. 5 ಗಂಟೆ 38 ನಿಮಿಷ ಅಥವಾ 5 ಗಂಟೆ 40 ನಿಮಿಷ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಂಪ್ಲೀಟನ್ನು ಮಾಡ್ಕೊಬೇಕು. ಬೇಗ ಕಂಪ್ಲೀಟನ್ನು ಮಾಡೋದಕ್ಕೆ ಹೋದರೂ ಕೂಡ ರಿಸ್ಕ್ ಇರುತ್ತೆ. ಏನಕ್ಕೆ ಈ ಒಂದು ಟೋಕನ್ ಸ್ಟೇಬಲ್ ಇರೋದಿಲ್ಲ. ಈಗ $100 ಡೆಪಾಸಿಟನ್ನು ಮಾಡ್ತೀರಾ, ಈ ಒಂದು ಟೋಕನ್ ಡಂಪ್ ಆಗುತ್ತೆ. ಆವಾಗ ಮೇ ಬಿ ನಿಮಗೆ $50 $30 ಲಾಸ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ನನಗೆ ಸ್ವಲ್ಪ ಟ್ರೇಡಿಂಗ್ ಬಗ್ಗೆ ಐಡಿಯಾ ಐತೆ, ಸ್ವಲ್ಪ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಐತೆ ಅಂದರೆ ಮಾತ್ರ ಈ ಒಂದು ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಒಂದು ಬೈಬಿಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತೀರಾ. ಡಿಸ್ಕ್ರಿಪ್ಷನ್ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ವರ್ಕ್ ಆಗಲಿಲ್ಲ ಅಂದರೆ ಪ್ಲೇಸ್ಟೋರ್ ಹೋಗಿಬಿಟ್ಟು ಬೈಬಿಟ್ ಅಂತ ಸರ್ಚ್ ಮಾಡ್ತೀರಾ. ಹಾಗೆ ಫೋನ್ ನಂಬರ್ ಹಾಕ್ತೀರಾ, ಪಾಸ್ವರ್ಡನ್ನು ಹಾಕ್ತೀರಾ. ಅಲ್ಲಿ ಕೆಳಗಡೆ ನಿಮಗೆ ಇನ್ವೈಟ್ ಕೂಡ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ನಾನು ನಿಮಗೆ ಇನ್ವೈಟ್ ಕೋಡನ್ನು ಕೂಡ ಕೊಟ್ಟಿರ್ತೀನಿ. ಅದನ್ನು ಹಾಕ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಹಾಗೆ ಪ್ರೊಫೈಲಿಗೆ ಬಂತು ಅಂದರೆ ಇಲ್ಲಿ ನಿಮಗೆ ವೆರಿಫೈ ನಾವು ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ KYCನ ವೆರಿಫೈ ಮಾಡ್ಕೊಳ್ಳಿ. ಫೋಟೋ ಪ್ರತಿಯೊಂದು ಕೂಡ ಬ್ಲರ್ ಆಗಿರ್ಬೋದು, ಚೆನ್ನಾಗಿರಬೇಕು, ಕ್ವಾಲಿಟಿ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಫೋಟೋನ ಅಪ್ಲೋಡ್ ಮಾಡ್ತೀರಾ, ಸೆಲ್ಫಿನ ತೊಗೊತೀರಾ, KYC ಕೂಡ ಡನ್ ಆಗ್ತದೆ. ಇಲ್ಲ ಈ ರೀತಿ ಬಂದುಬಿಡುತ್ತೆ ವೆರಿಫೈಡ್ ID ಅಂದ್ಬಿಟ್ಟು. ಸೊ ಈ ರೀತಿ ಬಂತು ಅಂದರೆ ಸಕ್ಸಸ್ಫುಲಿ ನಿಮ್ಮ ಒಂದು ID ವೆರಿಫೈ ಆಗಿದೆ ಅಂತ. ತುಂಬ ಜನ ಕೇಳ್ತಾಯಿದ್ರು, ಬ್ರೋ ನಾನು ಲೆವೆಲ್ 2 ವೆರಿಫೈ ಮಾಡಬೇಕಂತ. ಲೆವೆಲ್ 2 ಏನು ಅವಶ್ಯಕತೆ ಇಲ್ಲ, ಲೆವೆಲ್ 1 ಮಾಡಿದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಹೋಮ್ ಪೇಜಲ್ಲಿ ನಿಮಗೆ ಮೋರ್ ಅಂತ ಐತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸರ್ಚ್ ಬಾರಲ್ಲಿ ಟೋಕನ್ ಸ್ಪ್ಲಾಶ್ ಅಂತ ಸರ್ಚ್ ಮಾಡಬೇಕು. ಇಲ್ಲೇ ಬಂತು ಸೆಕೆಂಡ್ ಆಪ್ಷನ್ ಟೋಕನ್ ಸ್ಪ್ಲಾಶ್ ಅಂದ್ಬಿಟ್ಟು. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಬೈಬಿಟ್ದು ಇವೆಂಟ್ ಕೂಡ ನಡೀತಾ ಇದೆ. ಕಂಪ್ಲೀಟ್ ನಾವನ್ನು ಕ್ಲಿಕ್ ಮಾಡ್ಕೊತೀರಾ. ಆ್ಯಂಡ್ ನಾನು ಹಳೆ ಯೂಸರ್ ಆಗಿದ್ದರಿಂದ ಈ ಒಂದು ಇವೆಂಟ್ಗೆ ನಾನು ಎಲಿಜಿಬಲ್ ಇಲ್ಲ. ಏನಕ್ಕೆ ಇಲ್ಲೇ ನೋಡ್ತಾ ಇರ್ಬೋದು, ಅನ್ಫಾರ್ಚುನೇಟ್ಲಿ ಯು ಆರ್ ಅನೇಬಲ್ ಟು ಜಾಯಿನ್ ದ ಇವೆಂಟ್. ನಾನು ಈ ಒಂದು ಇವೆಂಟ್ಗೆ ಜಾಯಿನ್ ಆಗೋದಕ್ಕಾಗೋದಿಲ್ಲ. ಏನಕ್ಕೆ ನಾನು ಹಳೆ ಯೂಸರ್. ನೀವೇನಾದರೂ ಹೊಸ ಯೂಸರ್ ಆಗಿತ್ತು ಅಂದರೆ ಈ ರೀತಿ ಬರುತ್ತೆ. ಇದು ನನ್ನ ಫ್ರೆಂಡ್ ಫೋನಲ್ಲಿ ತೊಗೊಂಡಿರೋಂಥ ಸ್ಕ್ರೀನ್ಶಾಟ್. ಇಲ್ಲೇ ನೋಡ್ತಾ ಇರ್ಬೋದು, ನಾನು ಸಕ್ಸಸ್ಫುಲಿ ಎಲಿಜಿಬಲ್ ಕೂಡ ಇದ್ದೀನಿ. ಅರೌಂಡ್ 1.92 ಲ್ಯಾಕ್ ಅಂದ್ಬಿಟ್ಟು ಇಲ್ಲೇ ಕಾಣಿಸ್ತಾ ಇದೆ. ಸೊ ರಿಜಿಸ್ಟರ್ ಟು ಪಾರ್ಟಿಸಿಪೇಟ್ ಈ ರೀತಿ ಬರುತ್ತೆ. ಜಸ್ಟ್ KYCನ ಮಾಡ್ಕೊಂತಂದ್ರೆ ಇದು ಕೂಡ ಡನ್ ಆಗಿರುತ್ತೆ. ಕಂಪ್ಲೀಟ್ ಟಾಸ್ಕ್ 2 ಅಂತ ಬಂದಿರುತ್ತೆ. ಸೊ ಟಾಸ್ಕ್ 2ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಡೆಪಾಸಿಟ್ ಅಟ್ಲೀಸ್ಟ್ $1 ಮಿಲಿಯನ್. $1 ಮಿಲಿಯನ್ ಡೆಪಾಸಿಟ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ನಾವು $100 ಡೆಪಾಸಿಟ್ ಮಾಡಿಬಿಟ್ಟು $100 ಡಾಗ್ಸ್ ಸ್ಪಾಟಲ್ಲಿ ಟ್ರೇಡ್ ಮಾಡ್ಬೋದು. ಈ ಟ್ರೇಡಿಂಗ್ ಮಾಡೋದೆಲ್ಲ ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ಅಂದರೆ ಮಾತ್ರ ನೀವು ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಇದೆ ಅಂದ್ಬಿಟ್ಟು. ಇವಾಗ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ. ಈ ಒಂದು ಫಸ್ಟ್ ಟಾಸ್ಕ್ ಏನಿರೋದು ಕಂಪ್ಲೀಟ್ ಆಗುತ್ತೆ. ಇವಾಗ ಸೆಕೆಂಡ್ ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಹೇಗೆ ಮಾಡೋದು, ಫಸ್ಟ್ ಇವಾಗ $101 ಡೆಪಾಸಿಟ್ ಮಾಡ್ಕೊಳ್ಳಿ ಬೇಕಾಗ್ತದೆ. ಮಿಸ್ಸಾಗಿ $100 ಡೆಪಾಸಿಟ್ ಮಾಡ್ಕೊತು ಅಂದರೆ ಆವಾಗ ಸ್ವಲ್ಪ ಟ್ರೇಡಿಂಗಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದಲ್ವ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ $101 ಡೆಪಾಸಿಟ್ ಮಾಡ್ಕೊಳ್ಳಿ. ಹೇಗೆ ಡೆಪಾಸಿಟ್ ಮಾಡೋದು, ಇಲ್ಲಿ ಡೆಪಾಸಿಟ್ ಅಂತಿದೆ, ಜಸ್ಟ್ ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ಲಿಪ್ರೌಂಡ್ ಕ್ಲಿಕ್ ಮಾಡ್ಕೊತೀರಾ. USDT ಸೆಲೆಕ್ಟ್ ಮಾಡ್ಕೊತೀರಾ. ಯಾವ ನೆಟ್ವರ್ಕ್ ಬೇಕೋ ಆ ಒಂದು ನೆಟ್ವರ್ಕನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಸದ್ಯಕ್ಕೆ ಇವಾಗ ನಾನು BSC20 ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಯಾವ್ದು ನೆಟ್ವರ್ಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು, ನೀವು ಡೈರೆಕ್ಟಾಗಿ USDT ಡೆಪಾಸಿಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಈಥೀರಿಯಮ್ ಡೆಪಾಸಿಟ್ ಮಾಡ್ತೀನಿ ಅಥವಾ ಬೇರೆ ಒಂದು ಟೋಕನ್ ಡೆಪಾಸಿಟ್ ಮಾಡ್ಕೊತೀನಿ, USDT ಕನ್ವರ್ಟ್ ಮಾಡ್ಕೊತೀನಿ ಅಂದರೆ ಖಂಡಿತ ಆಗೋದಿಲ್ಲ. ಮತ್ತು ನಿಮ್ಮ ಒಂದು ಬೈಬಿಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದು. ನನ್ನ ಫ್ರೆಂಡ್ ಹತ್ರ ಐತೆ ಗುರು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ, ಖಂಡಿತ ಆಗೋದಿಲ್ಲ. ನೀವು ಬೇರೆ ಬೈನಾನ್ಸಿಂದ ಮಾಡಬೇಕು ಅಥವಾ ಬೇರೆ ಒಂದು ಎಕ್ಸ್ಚೇಂಜಿಂದ ಮಾಡಬೇಕು, ಅಥವಾ ಇಂಟರ್ನಲ್ ಟ್ರಾನ್ಸ್ಫರ್ ಬಿಟ್ಟು
ಎಕ್ಸ್ಟರ್ನಲ್ ಅಂದರೆ ಡೈರೆಕ್ಟ್ ಆನ್ ಚೈನ್ ಟ್ರಾನ್ಸಾಕ್ಷನ್ನ ಮಾಡಬೇಕಾಗುತ್ತೆ. ಸೊ ಇದನ್ನು ಕೂಡ ತಲೆಯಿಟ್ಕೊಳ್ಳಿ. ಮತ್ತು ಒಂದೇ ಸರಿ 101 USDT ಮಾಡಬೇಕಾಗುತ್ತೆ. 30 USDT 70 USDT ಈ ರೀತಿ ಸಪ್ರೇಟಾಗಿ ಮಾಡೋದಕ್ಕಾಗೋದಿಲ್ಲ. ಡೆಪಾಸಿಟ್ ಮಾಡಿದ್ರೆ ಒಂದೇ ಸರಿ 101 USDT ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ ಈಗ ಡೆಪಾಸಿಟ್ ಮಾಡೋವಂಥ ಟಾಸ್ಕ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಟೋಕನ್ ಕೂಡ ಲಿಸ್ಟಿಂಗ್ ಆಗುತ್ತೆ. ಎಷ್ಟು ಗಂಟೆಗೆ? ಆಗಸ್ಟ್ 20ನೇ ತಾರೀಕು 5 ಗಂಟೆ 30ನೇ ತಾರೀಕು 5 ಗಂಟೆ 30 ನಿಮಿಷಕ್ಕೆ ಲಿಸ್ಟಿಂಗ್ ಆಗುತ್ತೆ. ಸೊ ಅವಾಗ ಬರ್ತೀರಾ, ಡಾಕ್ಸ್ ಅಂತ ಸರ್ಚ್ ಮಾಡ್ತೀರಾ, ಈ ರೀತಿ ಒಂದು ಆಪ್ಷನ್ ಬಂದಿರುತ್ತೆ. ಇಲ್ಲಿ ಡಾಕ್ಸ್ ಕಾಣಿಸ್ತಾ ಇಲ್ಲ, ಏನಕ್ಕೆ ಇನ್ನೂ ಕೂಡ ಲಿಸ್ಟಿಂಗ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನೇ ಡಾಕ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಡಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀರಾ, ಇಲ್ಲಿಗೆ ಬರ್ತೀರಾ. ಲಿಮಿಟ್ ಬಂತು ಅಂದರೆ ಅದು ನಿಮಗೆ ಐಡಿಯಾ ಇರಬೇಕು. ಸೊ ಐಡಿಯಾ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಟ್ರೇಡಿಂಗ್ ಬಗ್ಗೆ ನಾಲೆಜ್ ಇತ್ತು ಅಂದರೆ ಅವ್ರ ಲಿಮಿಟಲ್ಲಿ ಮಾಡ್ಕೊತಾರೆ. ಸೊ ಮಾರ್ಕೆಟಿಗೆ ಬರ್ತೀರಾ. ಮಾರ್ಕೆಟ್ಗೆ ಬಂದುಬಿಟ್ಟು ಇಲ್ಲಿ ಏನು ಮಾಡ್ತೀರಾ, 101 USDT ಅಷ್ಟು ಈ ಒಂದು ಟೋಕನ್ನ ಏನದು ಡಾಕ್ಸ್ ಟೋಕನ್ನ ಬೈ ಮಾಡ್ತೀರಾ. ಬೈ ಮಾಡ್ತು ಅಂದರೆ ಆ ಒಂದು ಇವೆಂಟ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಹಾಗೆ ಆ ಒಂದು ರಿವಾರ್ಡ್ ಯಾವಾಗ ಬರುತ್ತಪ್ಪ ಅದಂದರೆ, ಆ್ಯಂಡ್ ಕೇಳ್ಬೋದು, ಬ್ರೋ ಇವಾಗ ನಾನು ಬೈ ಮಾಡಿದ್ದನ್ನ ಸೆಲ್ ಮಾಡ್ಬೋದು ಅಂತ. ಖಂಡಿತ ಸೆಲ್ ಮಾಡ್ಬೋದು. ಇವಾಗ ಇನ್ಸ್ಟೆಂಟಾಗಿ ಬೈ ಮಾಡಿಬಿಟ್ಟು ಇನ್ಸ್ಟೆಂಟಾಗಿ ಕೂಡ ಸೆಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ಒಂದು ಟ್ರೇಡನ್ನು ಮಾಡಬೇಕಷ್ಟೆ. ಸೊ ಬೈ ಆದರೂ ಮಾಡಿ, ಸೆಲ್ ಆದರೂ ಮಾಡಿ, ಏನಾದರೂ ಮಾಡಿ 100 USDT ವರ್ತ್ ಅಷ್ಟು ಫಸ್ಟ್ ಸ್ಪಾಟ್ ಟ್ರೇಡನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ಕೇಳ್ಬೋದು, ಬ್ರೋ ಇವಾಗೆಲ್ಲ ಮಾಡ್ಕೊಂಡ್ವಿ, ನಮಗೆ ಯಾವಾಗ ಲಿಸ್ಟಿಂಗ್ ಬರುತ್ತೆ, ಸಾರಿ ಟೋಕನ್ ನಮಗೆ ಯಾವಾಗ ರಿವಾರ್ಡ್ ಸಿಗುತ್ತೆ ಅಂದರೆ ಮತ್ತೆ ಅದಕ್ಕೆ ಬರ್ರಿ. ಇಲ್ಲೇ ನಮಗೆ ಕಂಪ್ಲೀಟ್ ಆಯ್ತಲ್ಲ ಕ್ಲಿಕ್ ಮಾಡ್ತು ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು ರಿಸಲ್ಟ್ ಅನೌನ್ಸ್ಮೆಂಟ್ ಅಂದ್ಬಿಟ್ಟು ಎಷ್ಟನೇ ತಾರೀಕು ಬರುತ್ತೆ, ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 2ಕ್ಕೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟನ್ನು ಕೂಡ ಮಾಡ್ತಾರೆ. ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ವಿತಿನ್ 2 ವೀಕ್ಸ್ ಅಥವಾ ವಿತಿನ್ 1 ವೀಕಲ್ಲಿ ನಿಮಗೆ ಏನು 1,92,000 ಡಾಕ್ಸ್ ಟೋಕನ್ ಐತೆ ಅದು ಕೂಡ ನಿಮ್ಮ ಸ್ಪಾಟಲ್ಲಿ ಬಂದಿರುತ್ತೆ. ಅದನ್ನು ಡೈರೆಕ್ಟಾಗಿ ಸೆಲ್ ಮಾಡಿಬಿಟ್ಟು ವಿಡ್ರಾ ಕೂಡ ಮಾಡ್ಕೊಬೋದು. ಸೊ ಈ ಒಂದು ಇವೆಂಟ್ಗೆ ಜಾಯ್ನ್ ಆಗಬೇಕಂದ್ರೆ ಹೊಸ ಯೂಸರ್ ಆಗಿರಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇರಬೇಕು, ಮತ್ತು ಟ್ರೇಡಿಂಗನ್ನು ಮಾಡೋ ಐಡಿಯಾ ಸ್ವಲ್ಪ ಆದರೂ ಇರಬೇಕು. ಸ್ವಲ್ಪ ಆದರೂ ಇಲ್ಲ ಅಂದರೆ ನಿಮಗೆ ಲಾಸ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಷ್ಟನ್ನು ಕೂಡ ನನಗೆ ಗೊತ್ತಿದೆ, ಇಷ್ಟನ್ನು ಕೂಡ ಮಾಡಿಕೊಂಡು ನಾನು ಮಾಡ್ತೀನಿ ಅಂದರೆ ಈ ಒಂದು ಇವೆಂಟ್ಗೆ ಜಾಯ್ನ್ ಆಗಿ. ಇಲ್ಲಾದರೂ ನಾನು ಫ್ರೀಯಾಗಿ ಅರ್ನಿಂಗ್ ಮಾಡ್ಕೊತೀನಿ, ಇವಾಗ ನನಗೆ ಏನು ಬಂದಿದೆ ಅದೇ ಸಾಕು ಅಂದರೆ ಈ ಒಂದು ಇವೆಂಟನ್ನು ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇದು ಆಪ್ಷನ್ ಅಷ್ಟೇ. ಮಾಡೋರು ಮಾಡ್ಬೋದು, ಮಾಡಿದ್ರೆ ಎಕ್ಸ್ಟ್ರಾ ರಿವಾರ್ಡ್ ಸಿಗುತ್ತೆ. ಮಾಡಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಆ ಒಂದು ರಿವಾರ್ಡ್ ಅವ್ರಿಗೆ ಸಿಗೋದಿಲ್ಲ. ಯಾವುದು ಈ ಒಂದು ಇವೆಂಟಲ್ಲಿ ಸಿಕ್ಕಿರುತ್ತಲ್ಲ ಅದು. ಸೊ ಇದ್ರ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಸಿಗೋದಿಲ್ಲ. ಇವೆಂಟಿಗೆ ಜಾಯ್ನ್ ಆಗ್ತೀರಾ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಅದಾದಮೇಲೆ ನಿಮ್ಗೆ ಏನು ಟೋಕನ್ ಇರುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಷ್ಟೇ. ಸೊ ಇಷ್ಟೇ ಇದ್ರ ಬಗ್ಗೆ ಇರುವಂಥ ಅಪ್ಡೇಟು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಬಿಡ ಸೇಕಿಗೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬಿಡ್ತೀನಿ. ಅಲ್ಲಿವರೆಗೆ ಬೈ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್. ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ನಾಳೆ ಮಾಡ್ತೀನಿ ಇನ್ನೊಂದು ಮೇಯ್ನ್ ಚಾನಲಲ್ಲಿ ವೀಡಿಯೋನ.